ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಬೋನ್ ಮ್ಯಾರೋ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಕಾಂಪೊನೆಂಟ್ಸ್ ಆಫ್ ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ಫಂಕ್ಷನ್ಸ್ ಆಫ್ ಬ್ಲಡ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ಬ್ಲಡ್ 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 ಸೊ ಬ್ಲಡ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಸರ್? ನಮ್ಮ ಬೋನ್ ಮ್ಯಾರೋದಲ್ಲಿ ಇದು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಬೋನ್ ಮ್ಯಾರೋ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಇನ್ಸೈಡ್ ದಿ ಬೋನ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಬೋನ್ ಒಳಗಡೆ ಇದು ಪ್ರೆಸೆಂಟ್ ಇರುತ್ತೆ, ಬೋನ್ ಮ್ಯಾರೋ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಬೋನ್ ಮ್ಯಾರೋ ಬಗ್ಗೆ ಡಿಸ್ಕಸ್ ಮಾಡೋಣ, ಯಾವ ಟೈಪ್ಸ್ ಇರ್ತವೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಬೋನ್ ಮ್ಯಾರೋ ಈಸ್ ಅ ಸೆಲ್ಯುಲೋ ವ್ಯಾಸ್ಕುಲಾರ್ ಟಿಶ್ಯೂ. ಓಕೆ, ಸೊ ಬೋನ್ ಮ್ಯಾರೋ ಏನಿದೆ? ಸೆಲ್ಯುಲೋ ವ್ಯಾಸ್ಕುಲಾರ್ ಟಿಶ್ಯೂ. ಸೆಲ್ಯುಲೋ ಅಂದರೆ ಸೆಲ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ವ್ಯಾಸ್ಕುಲೋ ಟಿಶ್ಯೂ ಅಂದರೆ ವೆಸಲ್ಸ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇದ್ದಾವೆ ಮತ್ತು ಸೆಲ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ಅಂದರೆ ಅರ್ಥ ಏನು? ಇಲ್ಲಿ ಸೆಲ್ಸ್ ಕೂಡ ಇದ್ದಾವೆ ಮತ್ತು ಬ್ಲಡ್ ವೆಸಲ್ಸ್ ಕೂಡ ಜಾಸ್ತಿ ಪ್ರೆಸೆಂಟ್ ಇದ್ದಾವೆ ನಮ್ಮ ಬೋನ್ ಮ್ಯಾರೋದಲ್ಲಿ. ಓಕೆ, ಸೊ ಹೇಗಿದೆ ಇದು? ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಟಿಶ್ಯೂ. ಓಕೆ, ಹೇಗಿದೆ ಇದು ಬೋನ್ ಮ್ಯಾರೋ? ಸಾಫ್ಟ್ ಇದೆ ಮತ್ತು ಸ್ಪಾಂಜಿ ಟಿಶ್ಯೂ ಇದೆ, ಫೌಂಡ್ ಇನ್ಸೈಡ್ ದಿ ಬೋನ್. ಓಕೆ, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್ ಇದು? ನಾವು ಎಲ್ಲಿ ಹುಡುಕ್ಬೋದು ಬೋನ್ ಮ್ಯಾರೋವನ್ನು? ನಮ್ಮ ಬೋನ್ಸ್ ಒಳಗಡೆ ಇದು ನಾವು ಹುಡುಕ್ಬಹುದು. ನೆಕ್ಸ್ಟ್, ಪ್ರೈಮರಿಲಿ ಇನ್ ಹಾಲೋ ಸ್ಪೇಸ್ ಆಫ್ ಲಾಂಗ್ ಬೋನ್. ಹೌದು ಸರ್, ಎಂಥ ಪ್ಲೇಸಲ್ಲಿರುತ್ತೆ ಇದು? ಹಾಲೋ ಸ್ಪೇಸ್ ಆಫ್ ಲಾಂಗ್ ಬೋನ್ ಲೈಕ್ ಫೀಮರ್, ಹೀಮರಸ್ ಆ್ಯಂಡ್ ಪೆಲ್ವಿಕ್ ಬೋನ್ಸ್. ಓಕೆ, ಎಂಥ ಬೋನ್ಸಲ್ಲಿರುತ್ತೆ? ಲಾಂಗ್ ಬೋನ್ಸ್ಗಳಲ್ಲಿ ಇದು ಪ್ರೆಸೆಂಟ್ ಇರುತ್ತೆ, ಲೈಕ್ ಫೀಮರ್. ಓಕೆ, ಸೊ ಫೀಮರ್ ಇಸ್ ದ ಸ್ಟ್ರಾಂಗೆಸ್ಟ್ ಬೋನ್, ಲಾಂಗೆಸ್ಟ್ ಬೋನ್ ಅಂತ ಹೇಳ್ತೀವಿಲ್ಲ, ಅಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ. ಹಿಮರಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ ಮತ್ತು ಪೆಲ್ವಿಕ್ ಬೋನ್ಸ್ ಹತ್ರ ಕೂಡ ಇದು ಪ್ರೆಸೆಂಟ್ ಇರುತ್ತೆ. ಪೆಲ್ವಿಕ್ ಬೋನ್ಸಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ ನಮ್ಮ ಬೋನ್ ಮ್ಯಾರೋ. ಸೊ ಎಷ್ಟಿರುತ್ತೆ ಸರ್? ಎಷ್ಟು ಅಮೌಂಟ್ ಇರುತ್ತೆ ಅಂತ ಕೇಳಿದಾಗ 3.5 to 6% ಆಫ್ ಬಾಡಿ ವೇಟ್. ಓಕೆ, ಒಂದು ವ್ಯಕ್ತಿ ಇದ್ದಾನೆ, 100 kg ವೇಟ್ ಇದ್ದರೆ ಅವನ ಬಾಡಿಯಲ್ಲಿ 3.5 to 6 kg ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ವಾಲ್ಯೂಮ್ ಎಷ್ಟಿರುತ್ತೆ ಅಂತ ಕೇಳಿದಾಗ 70 ml ಎಟ್ ಬರ್ತ್. ಓಕೆ, ಸೊ ಬರ್ತ್ ಇದ್ದಾಗ ಜಾಸ್ತಿ ಕಮ್ಮಿ ಇರುತ್ತೆ. ನ್ಯೂ ಬಾರ್ನ್ ಬೇಬಿ ಜಸ್ಟ್ ಇವಾಗೆ ಬಾರ್ನ್ ಆಗಿದೆ ಸರ್, ಅಂಥ ಬೇಬಿಗೆ ನಾವು ನೋಡಿದಾಗ ಎಷ್ಟಿರುತ್ತೆ? 70 ml ಇರುತ್ತೆ ಅದ್ರ ಬಾಡಿ ಒಳಗಡೆ ಬೋನ್ ಮ್ಯಾರೋ. ಸೊ ಮತ್ತು ಅಡಲ್ಟಲ್ಲಿ 4000 ml ಅಷ್ಟು ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಅಮೌಂಟ್ ಆ್ಯಂಡ್ ವಾಲ್ಯೂಮ್ ಬಗ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಬೋನ್ ಮ್ಯಾರೋ. ಓಕೆ, ಸೊ ಬೋನ್ ಮ್ಯಾರೋದಲ್ಲಿ 2 ಟೈಪ್ಸ್ ಬರುತ್ತೆ, ರೆಡ್ ಬೋನ್ ಮ್ಯಾರೋ ಆ್ಯಂಡ್ ಯೆಲ್ಲೋ ಬೋನ್ ಮ್ಯಾರೋ. ಓಕೆ, ಸೊ ರೆಡ್ ಬೋನ್ ಮ್ಯಾರೋ ಯಾವ ಕಲರ್ ಇರುತ್ತೆ? ರೆಡ್ ಕಲರ್ ಇರುತ್ತೆ. ಯೆಲ್ಲೋ ಕಲರ್ ಯಾಕೆ? ಯೆಲ್ಲೋ ಬೋನ್ ಮ್ಯಾರೋ ಹೇಗಿರುತ್ತೆ? ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಸೊ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಇದು ಏನಿದೆ? ನಮ್ಮ ಫೀಮರ್. ಓಕೆ, ಏನಿದೆ ಇದು? ಫೀಮರ್ ಬೋನ್ ಇದೆ. ಸೊ ಫೀಮರ್ ಬೋನಲ್ಲಿ ಮೇಲ್ಗಡೆ ಪಾರ್ಟಿಲ್ಸ್ ಡಾಟ್ ಡಾಟ್ ಕಾಣಿಸ್ತಾ ಇದೆಯಾ ನಿಮ್ಗೆ? ಸ್ಪಂಜ್ ಥರ ಕಾಣಿಸ್ತಾ ಇದೆಯಾ? ಹೌದು ಸರ್. ಸೊ ಅದು ಏನಿದೆ? ಸ್ಪಾಂಜಿ ಬೋನ್. ಓಕೆ, ಸ್ಪಾಂಜಿ ಬೋನ್ ಕಂಟೇನ್ ರೆಡ್ ಬೋನ್ ಮ್ಯಾರೋ. ಓಕೆ, ಸ್ಪಾಂಜಿ ಬೋನ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ? ರೆಡ್ ಬೋನ್ ಮ್ಯಾರೋ ಸ್ಪಾಂಜಿ ಬೋನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಬ್ಲಡ್ ವೆಸಲ್ಸ್ ಕೂಡ ಜಾಸ್ತಿ ಇದ್ದಾವೆ. ಓಕೆ, ಬ್ಲಡ್ ವೆಸಲ್ ಸಪ್ಲೈ ಕೂಡ ಇದೆ. ಸ್ವಲ್ಪ ನಾವು ಕೆಳಗಡೆ ಬಂದಾಗ ಇಲ್ಲೇನಿರುತ್ತೆ? ಕಾಂಪ್ಯಾಕ್ಟ್ ಬೋನ್ ಇರುತ್ತೆ. ಓಕೆ, ಏನಿರುತ್ತೆ? ಕಾಂಪ್ಯಾಕ್ಟ್ ಬೋನ್. ಸೊ ಕಾಂಪ್ಯಾಕ್ಟ್ ಬೋನಲ್ಲಿ ನಮಗೆ ಇಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ. ಓಕೆ, ಸೊ ಯೆಲ್ಲೋ ಕಲರ್ ಏನಿದೆ? ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಇದೆ. ಓಕೆ, ರೆಡ್ ಕಲರಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಇದ್ದಿದ್ದಕ್ಕೋಸ್ಕರ ಅದು ರೆಡ್ ಕಲರ್ ಇರುತ್ತೆ. ಯೆಲ್ಲೋ ಕಲರಲ್ಲಿ ಏನಿರುತ್ತೆ? ಇಲ್ಲಿ ಫ್ಯಾಟ್ ಇರುತ್ತೆ. ಓಕೆ, ಸೊ ಫ್ಯಾಟ್ ಯಾವ ಕಲರ್ ಇರುತ್ತೆ? ಯೆಲ್ಲೋ ಕಲರ್, ಅದಕ್ಕೋಸ್ಕರ ಯೆಲ್ಲೋ ಬೋನ್ ಮ್ಯಾರೋ ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಸೊ ನಾವು ಡಿಫ್ರೆನ್ಸಸ್ ನೋಡೋಣ. ರೆಡ್ ಬೋನ್ ಮ್ಯಾರೋ ಆ್ಯಂಡ್ ಯೆಲ್ಲೋ ಬೋನ್ ಮ್ಯಾರೋ ನಡುವೆ ಏನೇನು ಡಿಫ್ರೆನ್ಸಸ್ ಇರುತ್ತೆ ಅದು ನೋಡೋಣ. ಫಸ್ಟ್ ಫಂಕ್ಷನ್, ರೆಡ್ ಬೋನ್ ಮ್ಯಾರೋ ಏನು ಫಂಕ್ಷನ್ ಮಾಡುತ್ತೆ? ಪ್ರೊಡ್ಯೂಸ್ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಅಂದರೆ ಅರ್ಥ ಏನು? ರೆಡ್ ಬೋನ್ ಮ್ಯಾರೋ ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್. ಏನು ಮಾಡುತ್ತೆ? ಬ್ಲಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬ್ಲಡ್ ಸೆಲ್ಸ್ ಯಾವ್ಯಾವ ಇದ್ದಾವೆ ಸರ್? ರೆಡ್ ಬ್ಲಡ್ ಸೆಲ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಓಕೆ, ನೆಕ್ಸ್ಟ್ ಯೆಲ್ಲೋ ಬೋನ್ ಮ್ಯಾರೋ ಏನು ಮಾಡುತ್ತೆ ಅಂತ ಕೇಳಿದಾಗ ಇಟ್ ಪ್ರೊಡ್ಯೂಸಸ್ ಫ್ಯಾಟ್ ಸೆಲ್. ಏನು ಮಾಡುತ್ತೆ? ಇದು ಫ್ಯಾಟ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕಾರ್ಟಿಲೇಜನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ, ಬೋನನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಯೆಲ್ಲೋ ಬೋನ್ ಮ್ಯಾರೋ ಪ್ರೊಡ್ಯೂಸಸ್ ಫ್ಯಾಟ್, ಕಾರ್ಟಿಲೇಜ್ ಆ್ಯಂಡ್
ಬೋನ್. ಓಕೆ, ಸಮಟೈಮ್ಸ್ ಯೆಲ್ಲೋ ಬೋನ್ ಮ್ಯಾರೋ ಏನು ಮಾಡುತ್ತೆ, ಬ್ಲಡ್ ಸೆಲ್ಸನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ ಸರ್, ಬ್ಲಡ್ಡನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವ ಸಮಯದಲ್ಲಿ ಮಾಡುತ್ತೆ ಅಂದರೆ, ಯಾವ ವ್ಯಕ್ತಿ ಬಾಡಿಯಲ್ಲಿ ಜಾಸ್ತಿ ಬ್ಲಡ್ ಲಾಸ್ ಆಗಿದೆ, ಜಾಸ್ತಿ ಬ್ಲೀಡಿಂಗ್ ಆಗಿ ಜಾಸ್ತಿ ಬ್ಲಡ್ ಲಾಸ್ ಆಗಿದೆ ಅಲ್ಲ, ಅಂಥ ಪೇಷಂಟ್ಸ್ಗಳಲ್ಲಿ ಏನಾಗುತ್ತೆ, ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಕೂಡ ಹೆಲ್ಪ್ ಮಾಡುತ್ತೆ ಜಾಸ್ತಿ ಬ್ಲಡ್ ಆಗೋಕೆ. ಓಕೆ, ನೆಕ್ಸ್ಟ್ ಕಾಂಪೋಸಿಷನ್ ನೋಡಿದಾಗ ರೆಡ್ ಬೋನ್ ಮ್ಯಾರೋದಲ್ಲಿ ಏನಿದ್ದಾವೆ, ಡೆವಲಪಿಂಗ್ ಬ್ಲಡ್ ಸೆಲ್ಸ್. ಹೌದು ಸರ್, ಇಲ್ಲಿ ಏನಾಗ್ತಾ ಇದ್ದಾವೆ, ಬ್ಲಡ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಡೆವಲಪಿಂಗ್ ಬ್ಲಡ್ ಸೆಲ್ಸ್ ನಾವು ನೋಡೋಕ್ಕೆ ಕಾಣಬಹುದು. ಆ್ಯಂಡ್ ಮೆಗಾ ಕ್ಯಾರಿಯೋಸೈಟ್ಸ್ ಇರ್ತವೆ. ಮೆಗಾ ಕ್ಯಾರಿಯೋಸೈಟ್ ಅಂದರೆ, ಮೆಗಾ ಕ್ಯಾರಿಯೋಸೈಟ್ ಏನು ಮಾಡ್ತವೆ, ಪ್ಲೇಟ್ಲೆಟನ್ನು ಪ್ರೊಡ್ಯೂಸ್ ಮಾಡ್ತವೆ. ಓಕೆ, ಸೊ ಏನು ಮಾಡುತ್ತೆ, ಪ್ಲೇಟ್ಲೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ ಯಾರು, ಮೆಗಾ ಕ್ಯಾರಿಯೋಸೈಟ್ಸ್ ಅಂತ ಹೇಳ್ತೀವಿ. ಓಕೆ, ರೆಡ್ ಬೋನ್ ಮ್ಯಾರೋ ಒಳಗಡೆ ಡೆವಲಪಿಂಗ್ ಬ್ಲಡ್ ಸೆಲ್ಸ್ ಆ್ಯಂಡ್ ಮೆಗಾ ಕ್ಯಾರಿಯೋಸೈಟ್ಸ್ ಇರುತ್ತೆ. ನೆಕ್ಸ್ಟ್ ಯೆಲ್ಲೋ ಬೋನ್ ಮ್ಯಾರೋ ಒಳಗಡೆ ನಾವು ಏನು ನೋಡಬಹುದು ಅಂತ ಕೇಳಿದಾಗ, ಇಟ್ ಕಂಟೈನ್ ಫ್ಯಾಟ್ ಸೆಲ್ಸ್. ಏನಿರುತ್ತೆ, ಫ್ಯಾಟನ್ನು ಇದು ಹೊಂದಿರುತ್ತೆ ಮತ್ತು ಸ್ಟೋರ್ ಮಾಡುತ್ತೆ. ಓಕೆ, ಇಟ್ ಕಂಟೈನ್ ಫ್ಯಾಟ್ ಸೆಲ್ಸ್ ಆ್ಯಂಡ್ ಸ್ಟೋರೇಜ್ ಆಫ್ ಫ್ಯಾಟ್. ಅದಕ್ಕೋಸ್ಕರ ಇದು ಏನಿರುತ್ತೆ, ಕಲರ್ ಏನಿರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ಓಕೆ, ಸೊ ಕಲರ್ ಒರಿಜಿನ್ ಅಂದರೆ ಕಲರ್ ಹೇಗೆ ಬಂತು, ರೆಡ್ಡಿಗೆ ರೆಡ್ ಹೇಗೆ ಬಂತು, ಯೆಲ್ಲೋಗೆ ಯೆಲ್ಲೋ ಹೇಗೆ ಬಂತು. ಸೊ ರೆಡ್ ಕಲರ್ ಈಸ್ ಡ್ಯೂ ಟು ಹಿಮೋಗ್ಲೋಬಿನ್ ಇನ್ ದಿ ರೆಡ್ ಬ್ಲಡ್ ಸೆಲ್ಸ್. ಹೌದು ಸರ್, ಬ್ಲಡ್ ಸೆಲ್ಲಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ರೆಡ್ ಬೋನ್ ಮ್ಯಾರೋ. ಸೊ ಬ್ಲಡ್ ಸೆಲ್ಲಲ್ಲಿ ರೆಡ್ ಬ್ಲಡ್ ಸೆಲ್ ಇರುತ್ತೆ. ಓಕೆ, ರೆಡ್ ಬ್ಲಡ್ ಸೆಲ್ಲಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇರುತ್ತೆ ನಮ್ಮ ರೆಡ್ ಬೋನ್ ಮ್ಯಾರೋ ಹತ್ರ, ಅದಕ್ಕೋಸ್ಕರ ಅಲ್ಲಿ ರೆಡ್ ಕಲರ್ ಬರುತ್ತೆ. ಓಕೆ, ನೆಕ್ಸ್ಟ್ ಯೆಲ್ಲೋ ಕಲರ್ ಡ್ಯೂ ಟು ಕೆರಟಿನಾಯ್ಡ್ಸ್ ಇನ್ ಫ್ಯಾಟ್ ಡ್ರಾಪ್ಲೆಟ್ಸ್. ಹೌದು ಸರ್, ಏನಿದೆ, ಕೆರಟಿನಾಯ್ಡ್ಸ್ ಇದ್ದಾವೆ ಫ್ಯಾಟ್ ಡ್ರಾಪ್ಲೆಟ್ಸಲ್ಲಿ. ಓಕೆ, ಸೊ ಫ್ಯಾಟ್ ಯಾವ ಕಲರ್ ಇರುತ್ತೆ ಸರ್, ಯೆಲ್ಲೋ ಕಲರ್ ಇರುತ್ತೆ. ಐ ಥಿಂಕ್ ನಿಮಗೆ ಕಲರ್ ಒರಿಜಿನ್ ಅರ್ಥ ಆಗಿರ್ಬೋದು. ಹಿಮೋಗ್ಲೋಬಿನ್ ಇದೆ, ರೆಡ್ ಕಲರ್, ಫ್ಯಾಟ್ ಇದೆ, ಯೆಲ್ಲೋ ಕಲರ್ ಬಂದಿದೆ. ನೆಕ್ಸ್ಟ್ ಲೊಕೇಶನ್ ನಾವು ನೋಡಿದಾಗ, ಓಕೆ, ಫೌಂಡ್ ಇನ್ ದಿ ಸ್ಪಾಂಜಿ ಬೋನ್. ಹೌದು ಸರ್, ಜಸ್ಟ್ ನಾವು ಇವಾಗ ನೋಡಿದ್ದೀವಿ, ಸ್ಪಾಂಜಿ ಬೋನ್ ಇರುತ್ತೆಲ್ಲ ಅಲ್ಲಿ ರೆಡ್ ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ. ಸರ್, ಯೆಲ್ಲೋ ಬೋನ್ ಮ್ಯಾರೋ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಫೌಂಡ್ ಇನ್ಸೈಡ್ ದಿ ಕಾಂಪ್ಯಾಕ್ಟ್ ಬೋನ್ ಇರುತ್ತೆಲ್ಲ ಅದರಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ನಮ್ಮ ಯೆಲ್ಲೋ ಬೋನ್ ಮ್ಯಾರೋ. ನೆಕ್ಸ್ಟ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿ ಈಸ್ ಟು ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್. ಓಕೆ, ರೆಡ್ ಬೋನ್ ಮ್ಯಾರೋ ಏನು ಮಾಡುತ್ತೆ, ಬ್ಲಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇದು ಏನು ಮಾಡುತ್ತೆ, ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಸ್ಟೋರ್ ಫ್ಯಾಟ್. ಇದು ಏನು ಮಾಡುತ್ತೆ, ಫ್ಯಾಟನ್ನು ಸ್ಟೋರ್ ಮಾಡುತ್ತೆ ಆ್ಯಂಡ್ ಪ್ರೊಡ್ಯೂಸ್ ಬ್ಲಡ್ ಸೆಲ್ ವೆನ್ ನೀಡೆಡ್. ಹೌದು ಸರ್, ಯಾವಾಗ ನಮಗೆ ಬೇಕಾಗಿರುತ್ತೆ, ಜಾಸ್ತಿ ಅಗತ್ಯ ಇದೆ, ನಮ್ಮ ಬಾಡಿಯಲ್ಲಿ ಬ್ಲಡ್ ಇಲ್ಲ ಅಂದರೆ ಅಂಥ ಸಮಯದಲ್ಲಿ ಯೆಲ್ಲೋ ಬೋನ್ ಮ್ಯಾರೋ ಕೂಡ ಏನು ಮಾಡುತ್ತೆ, ಬ್ಲಡ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ನಾವು ನೋಡಿದಾಗ ಪ್ರೆಸೆಂಟ್ ಥ್ರೂಔಟ್ ದಿ ಸ್ಕೆಲಿಟನ್ ಡ್ಯೂರಿಂಗ್ ದಿ ಫೀಟಲ್ ಲೈಫ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಫೀಟಲ್ ಅಂದರೆ ಏನು, ಫೀಟಸ್. ಓಕೆ, ಫೀಟಲ್ ಅಂದರೆ ಏನು, ಫೀಟಸ್. ಸೊ ಫೀಟಸ್ ಅಂದರೆ ಏನು, ಇಟ್ ಈಸ್ ಅ ಬೇಬಿ. ಏನಿದೆ, ಬೇಬಿ. ಎಲ್ಲಿ ಪ್ರೆಸೆಂಟ್ ಇನ್ ದಿ ಯೂಟೆರಸ್. ಓಕೆ, ಅದು ಗರ್ಭದಲ್ಲಿರೋ ಬೇಬಿಯನ್ನು ನಾವು ಫೀಟಲ್ ಪೀರಿಯಡ್ ಅಂತ ಹೇಳ್ತೀವಿ, ಫೀಟಲ್ ಲೈಫ್ ಅಂತ ಹೇಳ್ತೀವಿ, ಫೀಟಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಫೀಟಸ್ ಒಳಗಡೆ ನಾವು ನೋಡಿದಾಗ ಪ್ರತಿಯೊಂದು ಬೋನ್ ಒಳಗಡೆ ಕೂಡ ಏನಿರುತ್ತೆ, ರೆಡ್ ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ ಡ್ಯೂರಿಂಗ್ ದಿ ಫೀಟಲ್ ಲೈಫ್. ಓಕೆ, ಫೀಟಲ್ ಲೈಫ್ ಅಂದರೆ ಗರ್ಭದಲ್ಲಿದೆ ಬೇಬಿ. ನೆಕ್ಸ್ಟ್ ರಿಮೇನ್ ಇನ್ ದಿ ಸ್ಕಲ್, ರಿಬ್ಸ್, ಸ್ಪೈನ್, ಶೋಲ್ಡರ್ ಬ್ಲೇಡ್ಸ್ ಎಂಡ್ ಆಫ್ ಲಾಂಗ್ ಬೋನ್ಸ್ ಇನ್ ದಿ ಅಡಲ್ಟ್. ಅಂದರೆ ಅಡಲ್ಟ್ ಒಳಗಡೆ ಯಾವ ಬೋನಲ್ಲಿರುತ್ತೆ ಅಂತ ಇಲ್ಲಿ ಇದೆ, ಸ್ಕಲ್, ರಿಬ್ಸ್, ಸ್ಪೈನ್, ಶೋಲ್ಡರ್ ಬ್ಲೇಡ್ಸ್ ಆ್ಯಂಡ್ ಎಂಡ್ ಆಫ್ ದಿ ಲಾಂಗ್ ಬೋನ್ಸಲ್ಲಿ ಏನು ಪ್ರೆಸೆಂಟ್ ಇರುತ್ತೆ, ರೆಡ್ ಬೋನ್ ಮ್ಯಾರೋ ಪ್ರೆಸೆಂಟ್ ಇರುತ್ತೆ ಇನ್ ದಿ ಅಡಲ್ಟ್ಸ್. ಓಕೆ, ನೆಕ್ಸ್ಟ್ ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದರೆ ಪ್ರೆಸೆಂಟ್ ಇನ್ ದಿ ಕಾಂಪ್ಯಾಕ್ಟ್ ಬೋನಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ರೀಪ್ಲೇಸ್ ರೆಡ್ ಬೋನ್ ಮ್ಯಾರೋ ಇನ್ ಲಾಂಗ್ ಬೋನ್ಸ್ ಡ್ಯೂರಿಂಗ್ ಅಡೋಲಸೆಂಟ್. ಓಕೆ, ಸೊ ಇದು ಏನು ಮಾಡುತ್ತೆ, ಅಡೋಲಸೆಂಟ್ ಇದ್ದಾಗ ಇದು ರೀಪ್ಲೇಸ್ ಆಗುತ್ತೆ. ಓಕೆ, ರೀಪ್ಲೇಸಸ್ ರೆಡ್ ಬೋನ್ ಮ್ಯಾರೋ. ಅಂದರೆ ರೆಡ್ ಬೋನ್ ಮ್ಯಾರೋ ಇರೋ ಪ್ಲೇಸಲ್ಲಿ ಏನು ಮಾಡುತ್ತೆ, ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಹೋಗಿ ಅದನ್ನು ರೀಪ್ಲೇಸ್ ಮಾಡುತ್ತೆ. ಅಂದರೆ ಎಕ್ಸಾಂಪಲ್, ನಮ್ಮ ರೆಡ್ ಬೋನ್ ಮ್ಯಾರೋ ಏನಾಗಿದೆ, ಓಲ್ಡ್ ಆಗಿದೆ. ಓಕೆ, ರೆಡ್ ಬೋನ್ ಮ್ಯಾರೋ ಏನಾಗಿದೆ, ಓಲ್ಡ್ ಆಗಿದೆ. ಆವಾಗ ಏನು ಮಾಡುತ್ತೆ, ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ರೆಡ್ ಬೋನ್ ಮ್ಯಾರೋನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ನಮ್ಮ ರೆಡ್ ಬೋನ್ ಮ್ಯಾರೋ ಪ್ರೊಡ್ಯೂಸಸ್ ಸೆಲ್ಸ್. ಓಕೆ, ರೆಡ್ ಬೋನ್ ಮ್ಯಾರೋ ಏನು ಮಾಡುತ್ತೆ, ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಬ್ಲಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನಮ್ಮ ಯೆಲ್ಲೋ ಬೋನ್ ಮ್ಯಾರೋ ಏನು ಮಾಡುತ್ತೆ, ರೆಡ್
ಬೋನ್ ಮ್ಯಾರೋನ ಪ್ರೊಡ್ಯೂಸ್ ಮಾಡುತ್ತೆ. ರೆಡ್ ಬೋನ್ ಮ್ಯಾರೋನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರೆಡ್ ಬೋನ್ ಮ್ಯಾರೋ ಪ್ರೊಡ್ಯೂಸಸ್ ಬ್ಲಡ್ ಸೆಲ್ಸ್, ಬಟ್ ಯೆಲ್ಲೋ ಬೋನ್ ಮ್ಯಾರೋ ಪ್ರೊಡ್ಯೂಸಸ್ ರೆಡ್ ಬೋನ್ ಮ್ಯಾರೋ. ಓಕೆ, ಇದು ಏನು ಮಾಡುತ್ತೆ? ರೆಡ್ ಬೋನ್ ಮ್ಯಾರೋ ಅನ್ನೇ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್, ಬ್ಲಡ್ ಸಪ್ಲೈ. ಸೊ ಬ್ಲಡ್ ಸಪ್ಲೈ ರಿಚ್ ಇನ್ ರೆಡ್ ಬೋನ್ ಮ್ಯಾರೋ. ಓಕೆ, ರೆಡ್ ಬೋನ್ ಮ್ಯಾರೋ ಪ್ಲೇಸಲ್ಲಿ ಏನಿರುತ್ತೆ? ಜಾಸ್ತಿ ಬ್ಲಡ್ ಸಪ್ಲೈ ಇರುತ್ತೆ. ಆ್ಯಂಡ್ ಯೆಲ್ಲೋ ಬೋನ್ ಮ್ಯಾರೋದಲ್ಲಿ ಪೂವರ್ ಬ್ಲಡ್ ಸಪ್ಲೈ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಡಿಫ್ರೆನ್ಸಸ್ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ನಾವು ನೋಡೋಣ. ರೆಡ್ ಬೋನ್ ಮ್ಯಾರೋ ಹೇಗಿದೆ ಸರ್? ರೆಡ್ ಕಲರ್ ಇದೆ ಡ್ಯೂ ಟು ಹಿಮೋಗ್ಲೋಬಿನ್. ಏನಿದೆ ಸರ್ ಅಲ್ಲಿ? ಹಿಮೋಗ್ಲೋಬಿನ್ ಇದೆ, ಅದಕ್ಕೋಸ್ಕರ ಇದು ರೆಡ್ ಕಲರ್ ಇದೆ. ಯೆಲ್ಲೋ ಕಲರ್ ಯಾಕೆ ಬಂತು ಸರ್? ಬಿಕಾಸ್ ಆಫ್ ದಿ ಫ್ಯಾಟ್ ಸೆಲ್ಸ್. ಓಕೆ, ಫ್ಯಾಟ್ ಸೆಲ್ಸ್ ಇದ್ದಾವೆ, ಅದಕ್ಕೋಸ್ಕರ ಯೆಲ್ಲೋ ಕಲರ್ ಬಂತು. ಆ್ಯಂಡ್ ರೆಡ್ ಬೋನ್ ಮ್ಯಾರೋ ಏನು ಮಾಡುತ್ತೆ? ಬ್ಲಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬ್ಲಡ್ ಸೆಲ್ಸ್ ಲೈಕ್ ರೆಡ್ ಬ್ಲಡ್ ಸೆಲ್, WBC ಆ್ಯಂಡ್ ಪ್ಲೇಟ್ಲೆಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯೆಲ್ಲೋ ಬೋನ್ ಮ್ಯಾರೋ ಏನು ಮಾಡುತ್ತೆ? ಇಟ್ ಪ್ರೊಡ್ಯೂಸಸ್ ಫ್ಯಾಟ್, ಕಾರ್ಟಿಲೇಜ್ ಆ್ಯಂಡ್ ಬೋನ್ಸನ್ನು ಕೂಡ ಇದು ಏನು ಮಾಡುತ್ತೆ? ಬೋನ್ ಸೆಲ್ಸ್ಗಳನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ರೆಡ್ ಬ್ಲಡ್ ಸೆಲ್ ಹ್ಯಾಸ್ ರಿಚ್ ಆಫ್ ಬ್ಲಡ್ ಸಪ್ಲೈ. ಜಾಸ್ತಿ ಬ್ಲಡ್ ಸಪ್ಲೈ ಇರುತ್ತೆ ನಮ್ಮ ರೆಡ್ ಬೋನ್ ಮ್ಯಾರೋಗೆ. ಆ್ಯಂಡ್ ಯೆಲ್ಲೋ ಬೋನ್ ಮ್ಯಾರೋ ಅದಕ್ಕೆ ಕಮ್ಮಿ ಬ್ಲಡ್ ಸಪ್ಲೈ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.